ಎರಡನೇದು ಕರ್ಲ್ ಭೂಮಿ ಅಂತ ಕರಿತಾ ಇದ್ದಾರೆ. ಕೆಂಪು ಭೂಮಿ ಇರುತ್ತೆ, ಕರ್ಲ್ ಭೂಮಿಗಿಂತ ಕೆಂಪು ಭೂಮಿ. ಕೆಂಪು ಭೂಮಿಯು ಕೂಡ ಭಾಳ ಫಲವತ್ತಾದದ್ದು. ಅಲ್ಲಿ ನೀವೇನೇ ಬೆಳೆ ಹಾಕಿದರೂ ಕೂಡ ಭಾಳ ಚೆನ್ನಾಗಿ ಬರ್ತದೆ. ಇದು ಎರಡನೇದಾದಂಥ ಕೆಂಪು ಭೂಮಿ. ಅದರ ಮೇಲೆ ನೀರು ಬಿದ್ದಾಗ ಒಂದು ಸ್ವಲ್ಪ ಪ್ರಮಾಣದ ಈ ನೀರನ್ನು ಹೊರಗಡೆ ಬಿಡುತ್ತೆ, ಬಾಕಿ ಎಲ್ಲ ತಾನೇ ಇಟ್ಕೊಳ್ಳುತ್ತೆ. ಇನ್ನು ಮೂರನೇದು ಕರ್ಲ್ ಭೂಮಿ. ಕಲ್ಲು ಭೂಮಿ ಅಂದರೆ ಕಲ್ಲು ಮಿಶ್ರಿತವಾದಂಥ ಭೂಮಿ. ಈ ಕಲ್ಲು ಭೂಮಿಯಲ್ಲಿ ಏನಿರುತ್ತಲ್ಲ, ಅಲ್ಲಿಗೆ ನೀರು ಬಿದ್ದರೆ ಆ ನೀರು ಹೆಚ್ಚಾಗಿ ಭೂಮಿಯಲ್ಲಿ ಹಿಂಗೋದೇ ಇಲ್ಲ, ಹರಿದು ಹೋಗಿಬಿಡ್ತಾ ಇದೆ ಕರ್ಲು ಭೂಮಿಯಲ್ಲಿ. ಇನ್ನು ಬಂಡೆಗಲ್ಲು, ಆ ಬಂಡೆಗಲ್ಲಿನ ಮೇಲೆ ಬಿದ್ದರಂತೂ ಒಂದು ಹನಿ ನೀರು ಒಳಗಡೆ ಇಳಿಯೋದಿಲ್ಲ, ಎಲ್ಲವೂ ಸೋರಿ ಹೊರಗಡೆ ಹೊರಟೋಗ್ತಾ ಇದೆ. ಅದೇ ರೀತಿಯಲ್ಲಿ ಈಗ ನಾನು ಪ್ರವಚನ ಮಾಡ್ತೀನಪ್ಪ, ಈ ನಿಮ್ಮ ಕಿವಿಗೆ ಬೇರೆ ಪ್ರವಚನ, ನಿಮ್ಮ ಕಿವಿಗೆ ಬೇರೆ ಪ್ರವಚನ ಮಾಡ್ತೀನಿ ನಾನು. ಒಬ್ಬೊಬ್ರ ಕಿವಿಗೂ ಬೇರೆ ಕೈ ಇಟ್ಟು ಮಾಡ್ತೀನೇನ್ರಿ? ಇಲ್ಲ, ಎಲ್ಲರಿಗೂ ಒಂದೇ ರೀತಿ ಪ್ರವಚನವನ್ನು ಮೈಕಲ್ಲಿ ಮಾಡ್ತಾ ಇರ್ತೀನಿ ನಾನು. ಮಾಡ್ತಾ ಇರುವಾಗ ಅವರವರ ಬುದ್ಧಿಶಕ್ತಿಗನುಸಾರವಾಗಿ, ಅವರವರ ಪ್ರಯತ್ನಕ್ಕನುಸಾರವಾಗಿ ಆ ಜ್ಞಾನ ಅನ್ನೋದು ಒಳಗಡೆ ಇಳಿತಾ ಇರುತ್ತೆ. ಈಗ ವಿದ್ಯುತ್ತನ್ನು ಒಂದೇ ಪ್ರಮಾಣದಲ್ಲಿ ಹರಿಸ್ತಾ ಇದ್ರೂ ಕೂಡ ಒಂದು 1000 ಕ್ಯಾಂಡಲ್ ಬಲ್ಪ್ ಇರುತ್ತೆ, ಅದು ಗಾಢವಾದ ಆ ವಿದ್ಯುತ್ತನ್ನು ಎಳ್ಕೊಂಡು ಜಗ 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 ಹೊಳಿತಾ ಇರುತ್ತೆ. ಇನ್ನು 40 ಕ್ಯಾಂಡಲ್ ಬಲ್ಪ್ ಇರುತ್ತೆ, ಅದು ಸ್ವಲ್ಪ ವಿದ್ಯುತ್ತನ್ನು ತಗೊಳುತ್ತೆ. ಇನ್ನು 0 ಕ್ಯಾಂಡಲ್ ಇರುತ್ತೆ, ಅದು ಮಿಣ 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 ಅನ್ನುತ್ತೆ. ಇನ್ನೊಂದು ಫ್ಯೂಸ್ ಹೋದ ಬಲ್ಪ್ ಇರುತ್ತೆ, ಫ್ಯೂಸ್ ಹೋದ ಬಲ್ಪ್ ಇತ್ತು ಅಂದರೆ ಅದರೊಳಗೆ ಎಷ್ಟು ವಿದ್ಯುತ್ ಹಾಯಿಸಿದ್ರೂ ಕೂಡ ಏನೂ ಬೆಳಕತ್ತದಿಲ್ಲ. ಅದೇ ರೀತಿಯಲ್ಲಿ ಈ ಗುರು ಪ್ರವಚನವನ್ನು ಕೊಡ್ತಾನೆ ಅಥವಾ ಸಂಸ್ಕಾರವನ್ನು ಕೊಡ್ತಾನೆ. ಕೊಟ್ಟರೂ ಕೂಡ ಅವರವರ ಮಟ್ಟಕ್ಕೆ ತಕ್ಕಂತೆ, ಅವರವರ ಬುದ್ಧಿಶಕ್ತಿಗೆ ತಕ್ಕಂತೆ ಅವರು ಗ್ರಹಿಸ್ಕೊಳ್ತಾ ಇರ್ತಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕಾಗಿ ಇಲ್ಲಿ ಭಾಳ ಚೆನ್ನಾಗಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ ಬಸವಣ್ಣವರು. ಸಮುದ್ರದೊಳಗಣ ಸಿಂಪಿನಂತೆ ಬಾಯಿ ಬಿಡುತ್ತಲಿದ್ದೇನಯ್ಯ. ಪರಮಾತ್ಮ ನಿನ್ನ ಅನುಗ್ರಹಕ್ಕಾಗಿ ಸಮುದ್ರದಲ್ಲಿ ಸಿಂಪು ಚಿಪ್ಪು ಹೇಗೆ ತೇಲ್ತಾ 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 ನೀವು ಒಂದು ಸ್ವಾತಿಯ ಬಿಂದು ಬೇಕು ಅಂತ ತಿಳ್ಕೊಂಡು ಕಾಯ್ತಾ ಇರುತ್ತೋ, ಹಾಗೆ ನಾನು ನಿನ್ನ ಅನುಗ್ರಹಕ್ಕಾಗಿ ಕಾಯ್ತಾ ಇದ್ದೇನೆ. ಆದ್ದರಿಂದ ಅರವಿಂದಾಶ್ರಮದ ಶ್ರೀ ಅರವಿಂದರು ಹೇಳ್ತಾ ಇದ್ದಾರೆ, ದಿ ಆಸ್ಪಿರೇಷನ್ ಮಸ್ಟ್ ಬಿ ಇಂಟೆನ್ಸ್, ಕಾಮ್ ಆ್ಯಂಡ್ ಸ್ಟ್ರಾಂಗ್, ಬಟ್ ನಾಟ್ ರೆಸ್ಟ್ಲೆಸ್ ಆ್ಯಂಡ್ ಇಂಪೇಷಂಟ್, ದೆನ್ ಅಲೋನ್ ಇಟ್ ಕ್ಯಾನ್ ಬಿ ಸ್ಟೇಬಲ್. ಇಲ್ಲಿ ಹೇಳ್ತಾ ಇದ್ದಾರೆ ಅರವಿಂದರು, ಈ ಹಂಬಲ ಅನ್ನುವಂಥದ್ದು ಹೇಗಿರಬೇಕು ಅಂತಂದರೆ ಇಂಟೆನ್ಸ್, ಗಾಢವಾಗಿರಬೇಕು, ಕಾಮ್ ಆದರೆ ಶಾಂತವಾಗಿರಬೇಕು, ಆ್ಯಂಡ್ ಸ್ಟ್ರಾಂಗ್ ಭಾಳ ಬಲಯುತವಾಗಿರಬೇಕು, ಬಟ್ ನಾಟ್ ರೆಸ್ಟ್ಲೆಸ್, ಅದರ ಬದಲಿಗೆ ಉದ್ವಿಗ್ನತೆ ಇರಬಾರ್ದು ಮತ್ತು ಅಸಹನೆ ಇರಬಾರ್ದು, ಅವಸರ ಇರಬಾರ್ದು. ಆವಾಗ ಮಾತ್ರ ಹಂಬಲ ಅನ್ನುವಂಥದ್ದು ಪ್ರಯತ್ನವಾಗಿ ಫಲ ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ತುಂಬ ಮಾರ್ಮಿಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತಿ ಅಂದರೆ ಏನು? ಭಕ್ತಿಯ ಬಗ್ಗೆ ಬೇಕಾದಷ್ಟು ವ್ಯಾಖ್ಯಾನಗಳಿದ್ದಾವೆ, ಬಗೆ ಬಗೆಯ ವ್ಯಾಖ್ಯಾನಗಳಿದ್ದಾವೆ. ತನ್ನನ್ನು ಮೀರಿದ ಒಂದು ಮಹಾಶಕ್ತಿ ಏನುಂಟೋ ದೇವರು, ಆ ದೇವರಲ್ಲಿ ಶರಣಾಗತಿಯನ್ನು ಹೊಂದುವುದೇ ಭಕ್ತಿ. ಶರಣಾಗತಿ ಅಂದರೆ ಅದು ಒಂದು ಪ್ರಯತ್ನ ಏನ್ರಿ, ದೇವರ ಅನುಗ್ರಹವನ್ನು ಗಳಿಸ್ಕೊಳ್ಳಲಿಕ್ಕೆ ಇರುವಂಥ ಒಂದು ಪ್ರಯತ್ನ ಅನ್ನೋದನ್ನು ನಾವು ತಿಳ್ಕೋಬೇಕು. ಏಕೆಂದರೆ ಪ್ರಯತ್ನ ಮಾಡದೇ ಇದ್ದರೆ ದೈವಿ ಕಾರುಣ್ಯ ಅನ್ನುವಂಥದ್ದು ಲಭ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಭಕ್ತಿಗೆ ನಾನಾ ವ್ಯಾಖ್ಯಾನಗಳುಂಟು. ಅದರಲ್ಲಿ ಒಂದು ವ್ಯಾಖ್ಯಾನ ಏನಪ್ಪ ಅಂದರೆ, ಭಕ್ತಿ ಈಸ್ ನಥಿಂಗ್ ಬಟ್ ಡಿವಿನೈಸ್ಡ್ ಲವ್. ದೈವೀಕರಣಗೊಂಡಂಥ ಪ್ರೀತಿಯೇ ಭಕ್ತಿ. ಭಾಳ ಒಳ್ಳೆ ಮಾತು. ದೈವೀಕರಣಗೊಂಡಂಥ ಪ್ರೇಮ, ಲವ್, ಅದೇ ಭಕ್ತಿ. ಹೇಗೆ ಅಂದರೆ, ಈಗ ಪ್ರತಿಯೊಬ್ಬರಲ್ಲಿಯೂ ಕೂಡ ಒಂದು ಪ್ರೀತಿ ಅಂತ ಇರುತ್ತೆ. ಆ ಪ್ರೀತಿ ಮಗುವಿನ ಕಡೆಗೆ ಹರಿದಾಗ ಅದು ವಾತ್ಸಲ್ಯ ಅನ್ನಿಸ್ಕೊಳ್ಳುತ್ತೆ, ಗುರುವಿನ ಕಡೆಗೆ ಹರಿದಾಗ ಪೂಜ್ಯತೆ ಅನ್ನಿಸ್ಕೊಳ್ಳುತ್ತೆ, ಸ್ನೇಹಿತನ ಕಡೆಗೆ ಹರಿದಾಗ ಸ್ನೇಹ ಅನ್ನಿಸ್ಕೊಳ್ಳುತ್ತೆ, ಗಂಡ ಅಥವಾ ಹೆಂಡತಿಯ ಕಡೆಗೆ ಹರಿದಾಗ ಪ್ರೇಮ ಅನ್ನಿಸ್ಕೊಳ್ಳುತ್ತೆ, ದೀನ ದಲಿತರಲ್ಲಿ ಹರಿದಾಗ ಅದು ಮಾನವೀಯತೆ ಅನ್ನಿಸ್ಕೊಳ್ಳುತ್ತೆ, ಪ್ರಾಣಿಗಳಲ್ಲಿ ಹರಿದಾಗ ದಯೆ ಅನ್ನಿಸ್ಕೊಳ್ಳುತ್ತೆ, ದೇವರಲ್ಲಿ ಹರಿದಾಗ
ಅದೇ ಭಕ್ತಿ ಅನ್ನಿಸ್ಕೊಳ್ಳುತ್ತೆ ನೋಡಿ. ರಾಷ್ಟ್ರದ ಬಗ್ಗೆ ಹರಿದಾಗ ರಾಷ್ಟ್ರ ಪ್ರೇಮ ಅಂತ ಅನ್ನಿಸ್ಕೊಳ್ಳುತ್ತೆ. ನಮ್ಮಲ್ಲಿರುವಂಥ ಉತ್ಕಟವಾದ ಪ್ರೀತಿಯೇ ಅದು. ರಾಷ್ಟ್ರ ಪ್ರೇಮವೂ ಕೂಡ ಒಂದು ಪ್ರೀತಿ, ರಾಷ್ಟ್ರ ಪ್ರೇಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದೇ ರೀತಿ ದೇವರ ಕಡೆಗೆ ನಮ್ಮ ಪ್ರೇಮ ಹರಿದಾಗ ಅದೇ ಭಕ್ತಿ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕಾಗಿ ನಾವೇನು ನೋಡ್ತಾ ಇದ್ದೀವಿ, ನಮ್ಮ ಹಂಬಲ ಅಥವಾ ನಮ್ಮ ಪ್ರೀತಿ ಏನಿದೆಯಲ್ಲ ಅದು ಉದಾತ್ತ ವಿಷಯಗಳಲ್ಲಿ ಹೋಗಬೇಕೇ ಹೊರತು ಕೀಳು ವಿಷಯಗಳಲ್ಲಿ ಹೋಗಬಾರ್ದು. ಒಂದು ಗಾದೆ ಇದೆ ಏನಂದರೆ, ನೆಲ್ಲಿನ ಮೇಲಿದ್ದರೆ ಮೊಸರು, ನೆಲದ ಮೇಲೆ ಬಿದ್ದರೆ ಕೆಸರು ಅಂತ. ನೆಲ್ಲಿನ ಮೇಲೆ ಹಿಂದಿನ ಕಾಲದೊಳಗೆ ನೆಲ್ಲುಗಳು ಅಂತ ಹೇಳಿ ತೂಗಾಗ್ತಾ ಇದ್ರು ಏನ್ರಿ. ಈ ಬೆಕ್ಕು ಮುಂತಾದಂಥ ಪ್ರಾಣಿಗಳಿಂದ ರಕ್ಷಿಸ್ಕೊಳ್ಳಿಕ್ಕೋಸ್ಕರ ಹಾಲು ಮೊಸರುಗಳನ್ನು ನೆಲುವು ಅಂತ ಮಾಡ್ತಿದ್ರು. ಮಾಡಿ ಅದು ತೂಗ್ತಿತ್ತ, ಅದರೊಳಗೆ ಹಾಲು ಮೊಸರು ಇಡ್ತಾಯಿದ್ರು. ಅದು ಜಾರಿ ಕೈ ಜಾರಿ ಕೆಳಗೆ ಬಿತ್ತು ಅಂತ ತಿಳ್ಕೊಳ್ರಿ. ಕೈ ಜಾರಿ ಕೆಳಗೆ ಬಿದ್ದಾಗ ಅದು ಕೆಸರೆ. ಅದೇ ರೀತಿಯಲ್ಲಿ ಇಂದ್ರಿಯ ಶಕ್ತಿಯೂ ಕೂಡ ಏನ್ರಿ, ಭಾಳ ಚೆನ್ನಾಗಿದೆ ಈ ಮಾತು. ಇಂದ್ರಿಯ ಶಕ್ತಿಯೂ ಕೂಡ ಬರೀ ಇಂದ್ರಿಯಗಳು ಅನ್ನುವಂಥ ಚರಂಡಿಗಳಲ್ಲಿ ಹರಿದಾಗ, ಈಗ ಮಳೆ ನೀರು ಬೀಳುತ್ತಪ್ಪ, ಮಳೆ ನೀರು ಬಿದ್ದಿದ್ದು ಚರಂಡಿಯಲ್ಲಿ ಹರಿತು, ಚರಂಡಿಲಿ ಬಿತ್ತು ಅನ್ನಿ, ಹೋಗಿ ಚರಂಡಿ ನೀರು ಗಟಾರ್ ನೀರಿನಲ್ಲಿ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಇದು ಕ್ಯಾಚ್ಮೆಂಟ್ ಏರಿಯಾ, ಕೆರೆ ಏನೋ ಕೆರೆಯಲ್ಲಿ ಬಿತ್ತು ಅಂತ ತಿಳ್ಕೊಳ್ಳಿ, ಉಪಯೋಗ ಆಗ್ತದೆ. ಇದೇನೇ ಇಷ್ಟಲಿಂಗದ ತೀರ್ಥವಾಗಿ ಬಂತು ಅಂತನ್ನಿ, ನಮ್ಮ ಭವವನ್ನು ಕಳೀತಾ ಇದೆ, ನಮ್ಮ ಭವಬಾಧೆಯನ್ನು ಕಳೀತಾ ಇದೆ. ಒಂದೇ ನೀರು ಯಾವ ಮಾಧ್ಯಮದಲ್ಲಿ ಹರಿತಾ ಇದೆಯೋ ಅದಕ್ಕೆ ತಕ್ಕ ಸ್ಥಾನ ಸಿಗ್ತಾ ಇದೆ. ಅದೇ ರೀತಿಯಲ್ಲಿ ಪ್ರೀತಿ ಅನ್ನೋದು ಕೂಡ ಎಲ್ಲಿ ಯಾವಾಗ ವಿಕೃತವಾದ ರೀತಿಯಲ್ಲಿ ಇಂದ್ರಿಯಗಳ ಮೂಲಕವಾಗಿ ಹರಿತಾ ಹೋಗ್ತದಲ್ಲ, ಆವಾಗ ಅದು ಕಾಮ ಅಂತ ಅನ್ನಿಸ್ಕೊಳ್ತಾ ಇದೆ. ದೇವರ ಕಡೆಗೆ ಹರಿದಾಗ ಭಕ್ತಿ ಅಂತ ಅನ್ನಿಸ್ಕೊಳ್ತಾ ಇದೆ. ಸುಕೃತದಲ್ಲಿ ಮಾನವರ ಕಡೆಗೆ ಹರಿದಾಗ ಪ್ರೇಮ ಅಂತ ಅನ್ನಿಸ್ಕೊಳ್ತಾ ಇದೆ. ಅದಕ್ಕಾಗಿ ಅದೇ ಪ್ರೀತಿಯೇ ಬರೀ ಬೀಡಿ ಸಿಗರೇಟು ಏನ್ರಿ, ಸಾರಾಯಿ ಸಿಂಧಿ ಇವುಗಳ ಕಡೆಗೆ ಹರಿದಾಗ ವ್ಯಸನ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕಾಗಿ ನಮ್ಮ ಪ್ರೀತಿ ಎನ್ನುವುದು ಉದಾತ್ತ ವಿಚಾರಗಳ ಕಡೆಗೆ ಹರಿಬೇಕೇ ಹೊರತು ಅಸಹ್ಯವಾದ ವಿಚಾರಗಳ ಕಡೆಗೆ ಅಲ್ಲ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಇಲ್ಲಿ ಬಸವಣ್ಣನವರು ಪುನಃ ಒಂದೆರಡು ವಚನಗಳನ್ನು ಹಾಡ್ತಾ ಇದ್ದಾರೆ. ಏನಂತ, ನರ ಕೂರಂಬಿನಲ್ಲಿಚ್ಚ ಅವಂಗೊಲಿದೆಯಯ್ಯ, ಹರಳಂಬಿನಲೆಚ್ಚ ಕಾಮನನ ಸುಟ್ಟು ಉರುಹಿದೆಯಯ್ಯ, ಇರುಳು ಹಗಲೆನ್ನದೆ ಪ್ರಾಣಘಾತವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯ, ಎನ್ನನೋತ ಕೊಲ್ಲೆ ಕೂಡಲ ಸಂಗಮ ದೇವ. ನರ ಕೂರಂಬಿನಲ್ಲೆಚ್ಚ, ನಿಮಗೆ ಗೊತ್ತಿರಬೇಕಲ್ಲ ಕತೆ, ಮಹಾಭಾರತದ ಕತೆ ಗೊತ್ತಿರಬೇಕಲ್ಲ. ಒಮ್ಮೆ ಅರ್ಜುನ ಶಿವನಿಂದ ಪಾಶುಪಸ್ತ್ರಾಸ್ತ್ರವನ್ನು ಪಡೆದುಕೋಬೇಕು ಅಂತ ಹೇಳಿ ಕೈಲಾಸದ ಕಡೆಗೆ ಹೋದ. ತಪಸ್ಸು ಮಾಡ್ತಾ ಕೂತ್ಕೊಂಡ. ಆಗ ಏನಾಯಿತು, ಶಿವ ಬಂದ. ಆದರೆ ಅರ್ಜುನನನ್ನು ಪರೀಕ್ಷೆ ಮಾಡಬೇಕು ಅಂತ ತಿಳಿದುಕೊಂಡು ಏನು ಮಾಡ್ದ, ಅವನ ಜೊತೆಗೆ ಸ್ಪರ್ಧೆಗೆ ನಿಂತಾಗ ಅಲ್ಲಿ ಒಂದು ಹಂದಿ ಅಂತ ಪ್ರಾಣಿ ಬಂತು. ಅದಕ್ಕೆ ಗುರಿಯನ್ನು ಇಟ್ಟಾಗ ಏನಾಯಿತು, ಇವನು ಕೂಡ ಒಂದು ಬಾಣವನ್ನು ಬಿಟ್ಟ, ಅವನೊಂದು ಬಾಣವನ್ನು ಬಿಟ್ಟ. ಇಬ್ಬರು ಇಲ್ಲ ನಾನು ಬಿಟ್ಟಿದ್ದು ಅಂತ ತಿಳ್ಕೊಂಡು ಇಬ್ಬರು ಕಚ್ಚಾಡಕ್ಕೆ ಶುರು ಮಾಡಿದರು. ಆಗ ಇಬ್ಬರಿಗೂ ಯುದ್ಧ ಆಯಿತು. ಆದಾಗ ಅರ್ಜುನ ಶಿವನಿಗೆ ಚೂಪಾದ ಬಾಣಗಳನ್ನೇ ಬಿಟ್ಟುಬಿಟ್ಟ ಏನ್ರಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನರ ಕೂರಂಬಿನ ಲೆಚ್ಚ. ಅರ್ಜುನ ಕೂರಂಬುಗಳನ್ನು ತೆಗೆದುಕೊಂಡು ನಿನಗೆ ಬಾಣವನ್ನು ಬಿಟ್ಟ, ಆದರೆ ನಂತರ ಅವನಿಗೆ ಒಲಿದು ನೀನು ಪಾಶುಪತಾಸ್ತ್ರವನ್ನು ಕೊಟ್ಟು ಕಳಿಸಿಕೊಟ್ಟೆ, ಆಯಿತಾ. ಆದರೆ ಎಂಥ ವಿಚಿತ್ರ, ಅರಳಂಬಿನ ಲೆಚ್ಚ ಕಾಮನನ್ನ ಸುಟ್ಟುರಿಗಿದೆಯಯ್ಯ, ಆದರೆ ಹೂವಿನ ಬಾಣವನ್ನು ಬಿಟ್ಟ. ಕಬ್ಬಿಣದ ಬಾಣವನ್ನು ಬಿಟ್ಟಂಥ ಅರ್ಜುನಿಗೆ ಒಲಿದೆ, ಹೂವಿನ ಬಾಣವನ್ನು ಬಿಟ್ಟಂಥ ಕಾಮನನ್ನು ಸುಟ್ಟಾಕಿಬಿಟ್ಟೆ. ಎಂಥ ವಿಚಿತ್ರವಾದದ್ದು ನಿನ್ನ ನಡತೆ. ಹಗಲಿರುಳೆನ್ನದೆ ಪ್ರಾಣಘಾತವ ಮಾಡಿದ, ಹಗಲು ಇರುಳು ಎನ್ನದೆ ಪ್ರಾಣಘಾತವನ್ನು ಮಾಡಿದಂಥ ಬೇಡ ಕಣ್ಣಪ್ಪನನ್ನು ಕೈಲಾಸಕ್ಕೆ ಕೊಯ್ದೆಯಯ್ಯ, ನನ್ನನ್ನೇಕೆ ನೀನು ತಗೊಂಡೋಗ್ತಾ ಇಲ್ಲ, ನಿನ್ನ ಭಕ್ತಿಯ ಮಾರ್ಗಕ್ಕೆ ನನ್ನನ್ನೇಕೆ ತೆಗೆದುಕೊಳ್ತಾ ಇಲ್ಲ ಅಂತ ತಿಳಿದುಕೊಂಡು ಉತ್ಕಟವಾದ ರೀತಿಯಲ್ಲಿ ಬಸವಣ್ಣವರು ಹಂಬಲಿಸ್ತಾ ಇದ್ದಾರೆ. ಹೊರಗಡೆಯ ಪ್ರಜ್ಞೆಯೇ ಇಲ್ಲದ ರೀತಿಯಲ್ಲಿ ಈಗ ಸಂಗಮನಾಥನ ಮುಂದೆ ಅವರು ಹಾಡ್ತಾ ಕೂತ್ಕೊಂಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಈ ಹಂಬಲ ಅನ್ನುವಂಥದ್ದು ಇಂಟೆನ್ಸ್ ಆಗಿರಬೇಕು ಅಂತ ಅನ್ನೋ ಮಾತು ಹೇಳಿದ್ರಲ್ಲ, ಉತ್ಕಟವಾಗಿ ಇರಬೇಕು. ಇದಕ್ಕೊಂದು ಭಾಳ ಒಳ್ಳೆಯ ಉದಾಹರಣೆ ಬರುತ್ತೆ. ಪ್ರಾರ್ಥನೆ ಪೂಜಾದಿಗಳನ್ನು ಮಾಡುವಾಗ ಏಕಾಗ್ರತೆ ಇರಬೇಕು. ಇದು ಭಾಳ ಮುಖ್ಯವಾದಂಥ ಮಾತು. ಏಕಾಗ್ರತೆ ಇಲ್ಲದೇ ಮಾಡುವಂಥದ್ರಲ್ಲಿ ಏನೂ ಅರ್ಥ ಇಲ್ಲ. ಇದಕ್ಕೊಂದು ಉದಾಹರಣೆ ಭಾಳ ಚೆನ್ನಾಗಿ ಬರುತ್ತೆ. ಒಂದು ಸಲ ಅಕ್ಬರ್ ಮತ್ತು ಬೀರ್ಬಲ್ ಇಬ್ಬರು
ಹಾಗೆ ವಾಯು ವಿಹಾರವನ್ನು ಮಾಡ್ತಾ ಮಾಡ್ತಾ ನಡ್ಕೊಂಡು ಸ್ವಲ್ಪ ದೂರ ಹೋದರು. ಅಲ್ಲಿ ಒಂದು ತೋಟ ಬಂತು, ಒಂದು ವನ ಬಂತು. ಅವನಿಗೆ ನಮಾಜ್ ಟೈಮ್ ಆಯಿತು. ನೋಡ್ರಿ, ಮುಸ್ಲಿಮರಲ್ಲಿ ತುಂಬ ಒಂದು ಶಿಸ್ತು ಜಾಸ್ತಿ ಮತ್ತು ಅವರು ಸಮಯಕ್ಕೆ ಸರಿಯಾಗಿ ಯಾವುದೇ ಜಾಗದಲ್ಲಿ ಇರಲಿ ನಮಾಜನ್ನು ಮಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಹೀಗಾಗಿ ರಾಜ ಏನು ಮಾಡ್ದ, ಅಕ್ಬರ್ ಏನು ಮಾಡ್ದ, ನಮಾಜ್ ಮಾಡಲಿಕ್ಕೋಸ್ಕರ ಅಂತ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಬಟ್ಟೆಯನ್ನು ಹಾಸ್ಕೊಂಡ. ಆ ವನದಲ್ಲಿಯೇ ಅವನು ನಮಾಜಿಗೆ ಕೂತ್ಕೊಂಡಾಗ ಏನಾಯಿತು, ಬೀರ್ಬಲ್ಲು ಬೇರೆ ಸ್ವಲ್ಪ ದೂರ ಹೋಗಿ ಸುಮ್ಮನೆ ಕೂತ್ಕೊಂಡ. ಆವಾಗ ಒಬ್ಬ ಹೆಣ್ಣುಮಗಳು ಬರ ಆ ದಾರಿಯಲ್ಲಿ ನಡೆದು ಹೋಗುವಾಗ ಆಕೆ ಇಂಥ ಆವೇಶದಲ್ಲಿ ಇದ್ಲು ಅಂದರೆ, ಅಕ್ಬರ್ ಏನೊಂದು ಬಟ್ಟೆ ಹಾಸ್ಕೊಂಡಿದ್ನಲ್ಲ, ಆ ಬಟ್ಟೆಗೆ ಆಕೆ ಕಾಲು ಬಡಿತು, ಬರ ಹೋಗೇ ಬಿಟ್ಲು. ಆಮೇಲೆ ಏನಾಯಿತು, ಒಂದು ಸ್ವಲ್ಪ ಹೊತ್ತಾಯಿತು, ವಾಪಸ್ಸು ಒಬ್ಬ ಪುರುಷನ ಜೊತೆಗೆ ವಾಪಸ್ಸು ಬರ್ತಾ ಇದ್ದಾಳೆ. ಇವರು ಆಗಲೇ ನಮಾಜ್ ಮುಗಿಸಿ ಅಕ್ಬರ್ ಕೂತ್ಕೊಂಡಿದ್ದ. ಇವಳು ಬರೋದನ್ನೇ ಕಾಯ್ತಾ ಇದ್ರು. ಆಗ ಅಕ್ಬರನಿಗೆ ಭಾಳ ಕೋಪ ಬಂತು. ಅವರಂದ, ಏನಮ್ಮ, ನಾನಿಲ್ಲಿ ನಮಾಜ್ ಮಾಡ್ತಾ ಕೂತಿದ್ದೀನಿ, ಗೊತ್ತಿಲ್ಲೇನು? ನಮಾಜ್ ಮಾಡ್ತಾ ಕೂತಿದ್ದೀನಿ, ನೀನು ಕಾಲು ಬಡಿಸ್ಕೊಂಡು ಹೋಗ್ಬಿಟ್ಟಿಯಲ್ಲ ಬಟ್ಟೆಗೆ, ನಿನಗೆ ಮೈಮೇಲೆ ಪ್ರಜ್ಞೆ ಇದೆಯಾ ಸ್ವಲ್ಪನಾದರೂ ಅಂತ ಬೈದಾಗ ಆವಾಗ ಆಕೆ ಹೇಳಿದ್ಲು, ಸ್ವಾಮಿ ಕ್ಷಮಿಸ್ರಿ, ನನ್ನ ಗಂಡ ಭಾಳ ವರ್ಷಗಳ ಹಿಂದೆ ದೇಶ ಬಿಟ್ಟು ಹೋಗಿದ್ದ. ಈಗ ನನ್ನ ಗಂಡ ಬಂದಿದ್ದಾನೆ, ಊರೊರಗಡೆ ಇದ್ದಾನೆ ಅನ್ನೋ ಸುದ್ದಿ ಗೊತ್ತಾಯಿತು. ಅದಕ್ಕಾಗಿ ನಾನು ತುಂಬ ಆವೇಶದಲ್ಲಿ ಹೋಗ್ತಾ ಇದ್ದೆ. ನನ್ನ ಒಬ್ಬ ಲೌಕಿಕ ಗಂಡನ ಧ್ಯಾನದಲ್ಲಿ ಹೋಗುವ ನನಗೆ ನೀವು ಹಾಸಿದಂಥ ಬಟ್ಟೆ ಗೊತ್ತಾಗಲಿಲ್ಲ. ಆದರೆ ನೀವು ದೇವರ ಧ್ಯಾನದಲ್ಲಿ ಇದ್ದಂಥ ನಿಮಗೆ ನಾ ಬಟ್ಟೆ ತುಳಿದಿದ್ದು ಹೆಂಗೆ ಗೊತ್ತಾಯಿತು ಅಂತಂದ್ಲು. ನೋಡಿ ಎಂಥ ಪ್ರಶ್ನೆ ಕೇಳಿದ್ಲು. ಒಬ್ಬ ಲೌಕಿಕ ಗಂಡನ ಪ್ರೀತಿ ಆ ಉತ್ಕಟತೆಯಲ್ಲಿ ಹೋಗ್ತಿದ್ದಂಥ ನನಗೆ ಬಟ್ಟೆ ತುಳಿದಿದ್ದು ಗೊತ್ತಾಗಲಿಲ್ಲ, ಆದರೆ ದೇವರ ಧ್ಯಾನದಲ್ಲಿ ಏಕಾಗ್ರತೆಯಿಂದ ಇದ್ದಂಥ ನಿಮಗೆ ಹೇಗೆ ಗೊತ್ತಾಯಿತು ಅಂದಾಗ ಅಕ್ಬರ್ ಅಂದ, ನಿಜ ಕಣಮ್ಮ ನೀ ಹೇಳೋ ಮಾತು, ದೇವರ ಧ್ಯಾನದಲ್ಲಿ ಇರುವಾಗ ಬಹಿರಂಗದ ಅರಿವು ಇರಬಾರ್ದು, ಏಕಾಗ್ರತೆ ಇರಬೇಕು, ನನಗೆ ಬುದ್ಧಿ ಕಲಿಸ್ತೇನೆ ನೀನು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಏನಂತ, ಹಗಲು 4 ಜಾವ ನಿಮ್ಮ ಕಳವಳದಲ್ಲಿಪ್ಪೆನಯ್ಯ, ಇರುಳು 4 ಜಾವ ನಿಮ್ಮ ವಿಕಲಾವಸ್ಥೆಯಲ್ಲಿಪ್ಪೆನಯ್ಯ, ಇರುಳು ಹಗಲು ನಿಮ್ಮ ಕಳವಳದಲ್ಲಿ ಮರೆದು ಹೊರಗಿದೆನಯ್ಯ, ಚನ್ನಮಲ್ಲಿಕಾರ್ಜುನ ನಿಮ್ಮ ಒಲಿಮೆ ನೆಟ್ಟು ಹಸಿವು ತೃಷೆ ನಿದ್ರೆಗಳ ಮರೆದೆನು. ಭಾಳ ಚೆನ್ನಾಗಿ ಹೇಳ್ತಾಳೆ. ಹಗಲು 4 ಜಾವ ನಿಮ್ಮ ಕಳವಳದಲ್ಲಿ ಇಪ್ಪೆನಯ್ಯ, ಬೆಳಗಿನಿಂದ ರಾತ್ರಿ ತನಕ ಹಗಲು 4 ಜಾವ, ರಾತ್ರಿ 4 ಜಾವ. ಹಗಲು 4 ಜಾವ ದೇವರ ಧ್ಯಾನವನ್ನು ಅವನ ಕಳವಳದಲ್ಲಿ ಇದ್ದೀನಿ, ಇರುಳು 4 ಜಾವ ದೇವರನ್ನು ಕಾಣಬೇಕು ಅನ್ನುವಂಥ ವಿಕಲಾವಸ್ಥೆಯಲ್ಲಿ ಇದ್ದೇನೆ, ಇರುಳು ಹಗಲು ನಿಮ್ಮ ಕಳವಳದಲ್ಲಿ ಮರೆದು ನಾನು ಹಸಿವು ತೃಷೆ ನಿದ್ರೆಗಳ ಮರೆದೇನೋ ಅಂತ ಹೇಳ್ತಾಳೆ. ಭಾಳ ಚೆನ್ನಾಗಿ ಹೇಳ್ತಾಳೆ. ಅಂದರೆ ಒಬ್ಬ ಉತ್ಕಟವಾಗಿ ಓದುವಂಥ ವಿದ್ಯಾರ್ಥಿ ಹೇಗೆ ಹಸಿವು ತೃಷೆ ನಿದ್ರೆಗಳನ್ನು ಮರಿತಾನೋ, ಅದೇ ರೀತಿಯಲ್ಲಿ ಸಾಧಕನು ಕೂಡ ದೇವರ ಹಂಬಲದಲ್ಲಿ ಇರುವಾಗ ಹಸಿವು ತೃಷೆ ನಿದ್ರೆಗಳನ್ನು ಮರೆತು ಬಿಡ್ತಾ ಇದ್ದಾನೆ. ಅಕ್ಕ ಮಹಾದೇವಿ ಒಂದು ವಚನವನ್ನು ಭಾಳ ಚೆನ್ನಾಗಿ ಹೇಳಿದ್ದಾಳೆ. ಹಸಿವೆ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ನಿದ್ರೆಯೇ ನೀನು ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಲೋಭವೇ ನಿಲ್ಲು, ಮೋಹವೇ ನಿಲ್ಲು, ಮದವೇ ನಿಲ್ಲು, ಮತ್ಸರವೇ ನಿಲ್ಲು. ಏನಕ್ಕಾಗಿ? ನಾನು ಚನ್ನಮಲ್ಲಿಕಾರ್ಜುನ ದೇವರಿಗೆ ಅವಸರದ ಓಲೆಯ ನೊಯ್ಯುತ್ತಲಿರುವೆ. ಎಷ್ಟು ಸುಂದರವಾಗಿ ಹೇಳಿದ್ದಾಳೆ. ಚನ್ನಮಲ್ಲಿಕಾರ್ಜುನ ದೇವರಿಗೆ ಅರ್ಜೆಂಟ್ ಲೆಟರ್, ಅವಸರದ ಓಲೆಯ ನೊಯ್ಯುತ್ತಲಿರುವೆ, ನಿಮಗೆ ಶರಣಾರ್ಥಿ ಅಂತ ಹೇಳ್ತಾಳೆ. ಅಂದರೆ ಹಸಿವು ತೃಷೆ ನಿದ್ರೆ, ಆಮೇಲೆ ಇನ್ನು ಮನೋಗುಣಗಳ ಹಸಿವು ತೃಷೆ ನಿದ್ರೆ ಶರೀರದ ಗುಣಗಳು ಏನ್ರಿ, ಹಸಿವು ತೃಷೆ ನಿದ್ರೆ ಶರೀರದ ಗುಣಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮನದ ಗುಣಗಳು. ಅದಕ್ಕಾಗಿ ಈ ತನುವಿನ ಗುಣ ಮನದ ಗುಣ ಇವೆಲ್ಲಕ್ಕೂ ನಿಮಗೆ ಶರಣಾರ್ಥಿ ಹೇಳ್ತೀನಿ. ನೀವು ನನ್ನ ತಂಟೆಗೆ ಬರಬೇಡ್ರಿ, ನನ್ನ ಸಂಪೂರ್ಣ ಹಂಬಲ ನನ್ನ ಚಿತ್ತ ಆ ಚನ್ನಮಲ್ಲಿಕಾರ್ಜುನನ ಕಡೆಗೆ ಅಂತ ಹೇಳ್ತಾಳೆ. ಅದು
ಅನುಭವ ಸಾಹಿತ್ಯದಲ್ಲಿ ಬರುವಂಥ ಅತ್ಯಂತ ಮನೋಹರವಾದಂಥ ಸಂಗತಿಗಳು ಇವು. ಅದಕ್ಕಾಗಿ ಇಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂತಂದರೆ, ಒಂದು ಕಡೆಯಲ್ಲಿ ಸರ್ವಜ್ಞ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ಹರನಾಮ ಕರೆಯದಲೆ ಪರಶಿವನ ನೆನೆಯದಲೆ ಸ್ಮರಹರನ ಕರುಣವಿಲ್ಲದಲೆ ಜಗದೊಳಗೆ ಇರುವುದು ಕಷ್ಟ ಸರ್ವಜ್ಞ. ಹರನಾಮ ಕರೆಯದಲೆ ಅಂದರೆ ದೇವರ ಸ್ಮರಣೆಯನ್ನು ಮಾಡದೆ, ಪರಶಿವನ ನೆನೆಯದಲೆ ಸ್ಮರಹರನ ಕರುಣವಿಲ್ಲದಲೆ ದೇವರ ಅನುಗ್ರಹವಿಲ್ಲದೆ ಜಗದೊಳಗೆ ಇರುವುದು ಕಷ್ಟ ಸರ್ವಜ್ಞ. ಭಾಳ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಈಗ ಒಂದು ನನ್ನ ಕೈಯಲ್ಲಿ ಖಾಲಿ ಹಾಳೆ ಇದೆ ಅಂತ ತಿಳ್ಕೊಳ್ರಿ. ಈ ಖಾಲಿ ಹಾಳೆ ಮೇಲೆ ನಾನು 5 ಅಂಕೆಗಳನ್ನು ಬರಿತೀನಿ, 5 ಸೊನ್ನೆಗಳನ್ನು ಬರಿತೀನಿ ಅಂತ ತಿಳ್ಕೊಳ್ರಿ. 5 ಸೊನ್ನೆಗಳು. 5 ಸೊನ್ನೆಗಳನ್ನು ನಾನು ಒಂದು ಪೇಪರ್ ಮೇಲೆ ಬರೆದ್ರೂ ಕೂಡ ಅವುಗಳ ಒಟ್ಟು ಮೌಲ್ಯ ಎಷ್ಟಾಗುತ್ತೆ? 0ಯೇ ಆಗುತ್ತೆ. ಒಟ್ಟು ಮೌಲ್ಯ 0ಯೇ ಆಗುತ್ತೆ. ಯಾಕೆ? 0 + 0 = 0, 0 - 0 = 0, 0 × 0 = 0, 0 ÷ 0 = 0. ಈ 5 ಸೊನ್ನೆಗಳ ಹಿಂದೆ ಒಂದು ಅಂಕಿ ಹಾಕಿಬಿಡ್ತೀನಿ ಅಂತ ತಿಳ್ಕೊಳ್ರಿ. ಆವಾಗ 5 ಸೊನ್ನೆಗಳಿಗೂ ಕೂಡ ಬೆಲೆ ಬಂದ್ಬಿಡ್ತು. ಅದೇ ರೀತಿಯಲ್ಲಿ ಒಬ್ಬ ಈ ಜೀವನದಲ್ಲಿ ಹುಟ್ಟಿ ಬರ್ತಾನಲ್ಲ, ಹುಟ್ಟಿ ಬಂದಾಗ ಅವನು ಮೊದಲು 1 ಸೊನ್ನೆ ಗಳಿಸ್ತಾನೆ. ಏನಪ್ಪ? ವಿದ್ಯೆ ಅನ್ನುವಂಥ ಎಜುಕೇಷನ್ ಅನ್ನುವ ಸೊನ್ನೆಯನ್ನು ಗಳಿಸ್ತಾನೆ. ಆಮೇಲೆ ಉದ್ಯೋಗ ಅಂತ ಇನ್ನೊಂದು ಸೊನ್ನೆಯನ್ನು ಗಳಿಸ್ತಾನೆ. ಹೆಂಡತಿ ಎನ್ನುವ ಮತ್ತೊಂದು ಸೊನ್ನೆಯನ್ನು ಗಳಿಸ್ತಾನೆ. ಮಕ್ಕಳು ಅನ್ನೋ ಇನ್ನೊಂದು ಸೊನ್ನೆಯನ್ನು ಗಳಿಸ್ತಾನೆ. ಸಂಪತ್ತು ಅನ್ನೋ ಇನ್ನೊಂದು ಸೊನ್ನೆಯನ್ನು ಗಳಿಸ್ತಾನೆ. ಇಷ್ಟೆಲ್ಲ ಸೊನ್ನೆಗಳು ಗಳಿಸಿಯೂ ಕೂಡ ಪರಮಾತ್ಮನ ಅನುಗ್ರಹ ಅನ್ನುವಂಥ ಅಂಕಿ ಹಾಕ್ಕೊಳ್ದೇ ಇದ್ದರೆ ಅವನು ಗಳಿಸಿದ್ದೆಲ್ಲ 0ನೇ ದೊಡ್ಡ ಕುಂಬಳಕಾಯಿ. ಹೌದಾ? ಅದಕ್ಕಾಗಿ ಸ್ವಲ್ಪ ಈಗ 5 ಸೊನ್ನೆ ಗಳಿಸ್ತವನಿಗಿಂತ ಒಂದು ಅಂಕಿ ಹಾಕ್ಕೊಂಡು 2 ಸೊನ್ನೆ ಗಳಿಸ್ತವನೇ ಶ್ರೀಮಂತ. ಹಾಗೆ ಪರಮಾತ್ಮನ ಕೃಪೆಯನ್ನು ಪಡೆದುಕೋಬೇಕು. ಪರಮಾತ್ಮನ ಕೃಪೆ ಹೇಗೆ ಬರುತ್ತೆ? ಗುರುವಿನ ಕೃಪೆಯ ಮೂಲಕವಾಗಿ ಪರಮಾತ್ಮನ ಜ್ಞಾನ ಮತ್ತು ಪರಮಾತ್ಮನ ಕೃಪೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಇಲ್ಲಿ ನಾವು ನೋಡ್ತಿದ್ದೀವಿ, ಆ ಗ್ರೇಸ್ ಅಥವಾ ಅನುಗ್ರಹ ಅನ್ನುವಂಥದ್ದನ್ನು ನಾವು ಯಾವ್ಯಾವ ರೀತಿಯಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಭಾಳ ಒಳ್ಳೆಯ ಉದಾಹರಣೆ ಇದೆ. ಈಗ ಬ್ಯಾಂಕಿನಿಂದ ನಾವು ಸಾಲವನ್ನು ಪಡ್ಕೋಬೇಕಾಗಿದೆ. ಆಗ ಹೇಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಕೇಳ್ರಿ. ಒಂದನೇದು, ನಾವೇನಾದರೂ FD ಇಟ್ಟಿದ್ವಿ ಅಂತ ತಿಳ್ಕೊಳ್ರಿ. ಬ್ಯಾಂಕಲ್ಲಿ FD ಇಟ್ಟಿದ್ವಿ ಅಂತ ತಿಳ್ಕೊಳ್ಳಿ. ಆ FD ಮೇಲೆ ಸಾಲ ಕೊಡ್ತಾರೆ. ನಮ್ಮ FD ಮೇಲೆ ನಮಗೆ ಸಾಲವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ವಿಧಾನ. ಇನ್ನು ಎರಡನೇದು, ಇಲ್ರಿ ನಾವು FD ಇಡೋಕ್ಕಾಗಿಲ್ರಿ ಅಂದರೆ ಈಗಾದರೂ ಕೂಡ ಅಕೌಂಟ್ ಓಪನ್ ಮಾಡಿ ಸಾಕಷ್ಟು ಟ್ರಾನ್ಸಾಕ್ಷನ್ ಮಾಡಿ ದೊಡ್ಡ ವ್ಯವಹಾರವನ್ನು ಮಾಡಿದರೆ ಆವಾಗಲೂ ಕೂಡ ಸಾಲವನ್ನು ಕೊಡ್ತಾ ಇದ್ದಾರೆ. ಇಲ್ಲ ಅಂದರೆ ನಾವು ಈಗಲಾದರೂ ಕೂಡ ವ್ಯವಹಾರವನ್ನು ಸರಿಯಾಗಿ ಮಾಡ್ತಾ ಇದ್ದೀವಿ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಕೀಮ್ ಅಂತ ಬಂದಿದೆ. ಈಗ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡುವಂಥ ಒಂದು ಸ್ಕೀಮು. ಅದರ ಮೇಲೆ ಸಾಲಗಳನ್ನು ತೆಗೆದುಕೊಂಡು ಉದ್ಯೋಗವನ್ನು ಮಾಡ್ತೀವಿ ಅಂತನ್ನುವವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಮೂರನೇದು. ಇನ್ನು ನಾಲ್ಕನೇದು, ಇದೇನೂ ಇಲ್ಲ ರೀ ನಮಗೆ ಸಾಲ ಬೇಕಾಗಿದೆ ರೀ ಅಂದರೆ ಒಬ್ಬ ಬಲವಾದಂಥ ಗ್ಯಾರಂಟಿಯರನ್ನ, ಅಧಿಕೃತ ಒಬ್ಬನ ಜಾಮೀನು ಕೊಡಬೇಕು. ಜಾಮೀನು ಕೊಟ್ಟರೆ ಆವಾಗ ಅವನ ಒಂದು ಸಂಪತ್ತಿನ ಬಲದ ಮೇಲೆ ಇವನಿಗೆ ಸಾಲ ಅನ್ನೋದು ಸಿಗ್ತಾ ಇದೆ. ಇದನ್ನು ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಹಿಂದಿನ ಜನ್ಮದ ಪುಣ್ಯ ಅನ್ನುವುದು ಭಾಳ ಬಲವತ್ತರವಾಗಿರಬೇಕು. ಹಿಂದಿನ ಜನ್ಮದ ಪುಣ್ಯ ಭಾಳ ಬಲವತ್ತರವಾಗಿದ್ದರೆ ಅದರ ಬಲದ ಮೇಲೆ ಈ ಜನ್ಮದಲ್ಲಿ ಬಹಳ ಬೇಗನೆ ಜ್ಞಾನ ಉಂಟಾಗುತ್ತೆ, ಬಹಳ ಬೇಗನೆ ಪರಮಾತ್ಮನ ಅನುಗ್ರಹ ಉಂಟಾಗುತ್ತೆ ಏನ್ರಿ. ಹಿಂದಿನ ಜನ್ಮದ ಪುಣ್ಯ ಬಹಳ ಬಲವಾಗಿದ್ದರೆ ಅದಕ್ಕೆ ಯೋಗಭ್ರಷ್ಟ ಜನ್ಮ ಅಂತ ಕರೀತಾ ಇದ್ದಾರೆ. ಯೋಗಭ್ರಷ್ಟ ಜನ್ಮ, ಹಿಂದಿನ ಜನ್ಮದಲ್ಲಿಯೇ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿ ಯೋಗಾಭ್ಯಾಸವನ್ನು ಮಾಡಿ ಪುಣ್ಯವನ್ನು ಗಳಿಸ್ಕೊಂಡಿರ್ತಾರೆ. ಈ ಜನ್ಮದಲ್ಲಿ ತುಂಬ ಬೇಗನೆ ಜ್ಞಾನೋದಯ ಆಗೋಗುತ್ತೆ. ಸಂಸಾರ ಬಂಧನದಲ್ಲಿ ಸಿಲುಕೋದೇ ಇಲ್ಲ, ಅದರಿಂದ ಪಾರಾಗ್ಬಿಡ್ತಾರೆ. ಅದಕ್ಕಾಗಿ ಇದು ಹಿಂದಿನ ಜನ್ಮದ ಪುಣ್ಯ ಅಂತ ತಿಳ್ಕೋಬೇಕು ನಾವು. ಇದರ ಮೇಲೆ ದೇವರ ಕೃಪೆ ಅನ್ನುವಂಥದ್ದು ಸಾಲ ಸಿಗ್ತಾ ಇದೆ. ಅಯ್ಯೋ ನಮಗೆ ಗೊತ್ತಿಲ್ಲ ಕಣ್ರಿ, ಹಿಂದಿನ ಜನ್ಮದ ಸುದ್ದಿ ಗೊತ್ತಿಲ್ಲ, ಈ ಜನ್ಮದಲ್ಲಿ ಮಾತ್ರ ನಾವು ಪವಿತ್ರವಾದ ಜೀವನವನ್ನು ನಡೆಸಿದ್ದೀವಿ, ಒಳ್ಳೆಯ ಸಾಧನೆಯನ್ನು ಮಾಡಿದ್ದೀವಿ ಅಂದರೆ ಆವಾಗಲೂ ಪರಮಾತ್ಮನ ಅನುಗ್ರಹ ಸಿಗಲಿಕ್ಕೆ ಸಾಧ್ಯ ಇದೆ.
ಇಲ್ಲಿ ತನಕ ನಮಗೆ ಗೊತ್ತಿಲ್ಲರಿ, ಇನ್ಮೇಲಾದರೂ ನಾವು ಸಾಧನೆ ಮಾಡ್ತೀವ್ರಿ ಅಂದರೆ ಖಂಡಿತ ಅದಕ್ಕೂ ಅವಕಾಶ ಇದೆ. ಅಯ್ಯೋ ಇದೆಲ್ಲ ನಮಗೇನೂ ಸಾಧ್ಯ ಇಲ್ಲ ರೀ, ಹಾಗಾದರೆ ದೇವರ ಕೃಪೆ ನಮಗೆ ಇಲ್ಲವೇ ಅಂದರೆ ಇದೆ. ಯಾವಾಗ ಗುರು ಅನ್ನುವಂಥ ಒಬ್ಬ ಸರಿಯಾದಂಥ ಸ್ಪಾನ್ಸರ್ ಸಿಕ್ಕರೆ, ಗುರುವು ಜಾಮೀನು ಕೊಟ್ಟರೆ ಅದರ ಆಧಾರದ ಮೇಲೆ ಖಂಡಿತವಾಗಿಯೂ ಕೂಡ ಪರಮಾತ್ಮನ ಅನುಗ್ರಹ ಅನ್ನುವಂಥ ಸಾಲ ಸಿಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ಗ್ರೇಸ್ ಅಥವಾ ಅನುಗ್ರಹವನ್ನು ನಮ್ಮ ಜೀವನದಲ್ಲಿ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾದ್ರೆ ಇಲ್ಲಿ ಅತಿ ಮುಖ್ಯವಾಗಿ ಏನು ಬೇಕು ಅಂದರೆ ನಮ್ಮ ಸರ್ವಾಂಗವನ್ನು ಕೂಡ ಏಕಾಗ್ರ ಸ್ಥಿತಿಗೆ ತಂದು ದೇವರಿಗಾಗಿ ಹಂಬಲಿಸಬೇಕು. ಈಗ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಓವರ್ ಹೆಡ್ ಟ್ಯಾಂಕಿಗೆ ನೀರು ತುಂಬಬೇಕಾದ್ರೆ ಕೆಳಗಡೆ ನಲ್ಲಿಗಳನ್ನೆಲ್ಲ ನಿಲ್ಲಿಸಬೇಕು ಏನ್ರಿ. ಕೆಳಗಡೆ ನಲ್ಲಿಗಳೆಲ್ಲ ಕೆಳಗಡೆ ಸುರಿತಾ ಇತ್ತು ಅಂದರೆ ಓವರ್ ಹೆಡ್ ಟ್ಯಾಂಕಿಗೆ ನೀರೇ ಹತ್ತೋದಿಲ್ಲ. ಅದೇ ರೀತಿಯಲ್ಲಿ ಇಂದ್ರಿಯಗಳೆಲ್ಲವೂ ಕೂಡ ಕಾರ್ಯೋನ್ಮುಖವಾಗಿದ್ವು ಅಂದರೆ ಆವಾಗ ಪರಮಾತ್ಮನ ಅನುಗ್ರಹಕ್ಕೆ ಬೇಕಾದ ವಾತಾವರಣ ತಯಾರಾಗೋದಿಲ್ಲ. ಇಂದ್ರಿಯಗಳ ಸಂಯಮವನ್ನು ಸಾಧಿಸಬೇಕು. ಅದನ್ನೇ ಅಕ್ಕಮಹಾದೇವಿ ಹೇಳಿರೋದು, ಹಸುವೆ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು. ಇವನ್ನೆಲ್ಲ ಯಾಕೆ ನಿಲ್ಲಿಸಿರೋದು? ಇವೆಲ್ಲವನ್ನ ನಿಯಂತ್ರಣ ಮಾಡಿಕೊಂಡಾಗ ಮಾತ್ರ ಪರಮಾತ್ಮನ ಅನುಗ್ರಹ ಅನ್ನುವಂಥದ್ದು ಹರಿಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಭಾಳ ಮಾರ್ಮಿಕವಾಗಿ ಹೇಳ್ತಾರೆ. ಶರಣ ಬಂಧುಗಳೇ, ಈ ದೇವನನ್ನು ಕುರಿತು ಹಂಬಲಿಸುವಂಥ ಈ ಅನುಭೂತಿ ಏನಿದೆಯಲ್ಲ, ಇದು ಕೇವಲ ಥೀಸಮ್, ಸೇಶ್ವರವಾದದಲ್ಲಿ ಮಾತ್ರ ಸಾಧ್ಯ. ಥೀಸಮ್ ಅಂದರೆ ಇಲ್ಲಿ ಏನು ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಈಗ ಶಂಕರಾಚಾರ್ಯರ ಬ್ರಹ್ಮವಾದ ಅಂತ ಬರುತ್ತೆ. ಶಂಕರಾಚಾರ್ಯರ ಬ್ರಹ್ಮವಾದದ ಪ್ರಕಾರ ನಾನೇ ಬ್ರಹ್ಮನು ಇದ್ದೇನೆ, ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ಏನಪ್ಪ ಅರ್ಥ ಅಂದರೆ ನಾನೇ ಬ್ರಹ್ಮನಿದ್ದೇನೆ ಅಂತ ತಿಳ್ಕೊಂಡು ಹೇಳಿದಾಗ ಇನ್ನು ಬ್ರಹ್ಮನಿಗಾಗಿ ಹಂಬಲಿಸುವುದು ಎಲ್ಲಿ ಬಂತು? ನಾನೇ ಬ್ರಹ್ಮ ಅಂದಾಗ ನಾನು ಅನುಭವಿಸ್ಬೇಕೇ ಹೊರತು ನಾನು ಹಂಬಲಿಸುವಂಥದ್ದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ದೇವರ ಜೊತೆಗೆ ಸಂಬಂಧಗಳೇ ಸಾಧ್ಯ ಇಲ್ಲ. ಆಮೇಲೆ ಇನ್ನು ಬೌದ್ಧರ ಅನಾತ್ಮವಾದ ಅಂತ ಬರುತ್ತೆ. ಈ ಅನಾತ್ಮವಾದ ಮತ್ತು ಅಜ್ಞೇಯವಾದ ಬೌದ್ಧಿಸಮ್ನಲ್ಲಿ ಬರುತ್ತೆ. ಈ ಅನಾತ್ಮವಾದ ಅಥವಾ ಅಜ್ಞೇಯವಾದದಲ್ಲಿ ಆತ್ಮ ಅನ್ನುವಂಥ ಒಂದು ಘಟಕವೇ ಇಲ್ಲ, ದೇವರು ಅನ್ನುವಂಥ ಪರವಸ್ತು ಇಲ್ಲ. ದೇವರು ಅನ್ನೋ ಪರವಸ್ತು ಇಲ್ಲ ಅಂದಾಗ ಇನ್ನು ಹಂಬಲಿಸುವುದು ಎಲ್ಲಿಂದ ಬಂತು? ಕೇವಲ ತನ್ನ ಸ್ವರೂಪ ಜ್ಞಾನವನ್ನು ಪಡ್ಕೊಳ್ಳೋದು ಒಂದೇ ಇರೋದು. ತನ್ನ ಸ್ವರೂಪ ಜ್ಞಾನ, ಸ್ವರೂಪದ ಬಗ್ಗೆ ಚಿಂತನೆ ಮಾಡೋದು ಮಾತ್ರ ಇದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇಸ್ಲಾಂ ಧರ್ಮದಲ್ಲಿ ಬರುವುದು ಡೀಸಮ್. ದೇವರನ್ನು ನಂಬುತ್ತಾರೆ, ಆದರೆ ಆ ದೇವರು ಭಕ್ತನ ಕಷ್ಟ ಸುಖಕ್ಕೆ ಹೋಗೊಡುವವನಲ್ಲ, ಅವನು ಸ್ವರ್ಗವಾಸಿಯಾಗಿ ನಿರ್ಲಿಪ್ತನಾಗಿರುವಂಥ ದೇವರು. ಹೀಗಾಗಿ ಇಸ್ಲಾಂ ಧರ್ಮದಲ್ಲಿ ಒಂದು ಸೂಫಿ ಪಂಥ ಅಂತ ಹುಟ್ಟಿತು. ಯಾಕಂದರೆ ಅಲ್ಲಿ ಪರ್ಸನಲ್ ಗಾಡ್, ಸಗುಣೋಪಾಸನೆಗೆ ಅವಕಾಶವೇ ಇರಲಿಲ್ಲ, ಕೇವಲ ನಿರ್ಗುಣೋಪಾಸನೆ. ಅದಕ್ಕಾಗಿ ಸಗುಣೋಪಾಸನೆ ಅನ್ನೋದು ಕೂಡ ಭಾಳ ಅಗತ್ಯ ಅಂತ ತಿಳಿದುಕೊಂಡು ಸೂಫಿಗಳು ಅಂತ ತಿಳ್ಕೊಂಡು ಅವರು ಸಂತರು, ಅನುಭಾವಿಗಳು, ಅವರದ್ದೊಂದು ಪಂಥ ಇಸ್ಲಾಂನಲ್ಲಿ ಹುಟ್ಟಿತು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅವರಿಗೂ ಕೂಡ ಭಾಳ ಕಿರುಕುಳವನ್ನು ಕೊಟ್ಟರು. ನೀವು ದೇವರನ್ನು ಸಗುಣ ರೂಪದಲ್ಲಿ ಭಾವಿಸ್ಕೊಳ್ಬಾರ್ದು ಅಂತ ಹೇಳಿ ಈಗ ಅನೇಕ ಕಟ್ಟಾ ಮುಸ್ಲಿಮರು ಭಾಳ ಕಿರುಕುಳವನ್ನು ಕೊಟ್ಟರು. ಆದರೂ ಕೂಡ ಸೂಫಿ ಪಂಥ ಭಾಳ ಭಕ್ತಿ ಪಂಥವಾಗಿ ಬೆಳೆಯಿತು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಕೇವಲ ದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮುಂತಾದಂಥ ದೇವರು ಅನ್ನುವಂಥ ಮಹತ್ವಪೂರ್ಣವಾದ ವಸ್ತುವಿನಲ್ಲಿ ಶರಣಾಗತಿ ಆಗ್ತೀವಲ್ಲ, ಆವಾಗ ಮಾತ್ರ ಆ ಹಂಬಲ ಅನ್ನುವಂಥದ್ದು ಸಾಧ್ಯ. ಆ ದೇವರ ಮತ್ತು ಭಕ್ತರ ನಡುವೆ ಮಧುರವಾದ ಸಂಬಂಧ, ಮಧುರ ಸಂಬಂಧ ಅಂತ ಕರೀತಾರೆ. ಇದಕ್ಕೆ ಮಧುರ ಭಕ್ತಿ ಅಂತ ಕರೀತಾರೆ. ಅಂದರೆ ನಮ್ಮ ವಚನ ಸಾಹಿತ್ಯದಲ್ಲಿ 3 ಹಂತದಲ್ಲಿ ಈ ಭಕ್ತಿ ಬರ್ತಾ ಇದೆ. ಏನಪ್ಪ ಅಂದರೆ ಭಕ್ತ ಮತ್ತು ಮಹೇಶ ಸ್ಥಳ. ಈ ಸ್ಥಳದಲ್ಲಿ ಬರುವಂಥ ಭಕ್ತಿ ದಾಸಭಕ್ತಿ. ಏನ್ರಿ? ಪರಮಾತ್ಮ ಅಂತಂದರೆ ಒಡೆಯ, ನಾನು ಅವನ ಸೇವಕ. ಪರಮಾತ್ಮನು ಮಾಲೀಕ, ನಾನು ಅವನ ಭೃತ್ಯ. ಇದು ಮೊದಲ ಹಂತದಲ್ಲಿ ಬರ್ತಾ ಇದೆ. ಏನ್ರಿ? ಇದಾದ ಮೇಲೆ 2ನೇ ಹಂತದಲ್ಲಿ
ದೇವರು ನನ್ನ ತಂದೆ, ನಾನು ಅವನ ಮಗ. ದೇವರು ನಮ್ಮ ತಂದೆ, ನಾನು ಅವನ ಮಗ ಅನ್ನೋದು ಎರಡನೇ ಹಂತದಲ್ಲಿ ಬರುತ್ತೆ. ಭಕ್ತ ಮಹೇಶ ಸ್ಥಳದಲ್ಲಿ ದಾಸಭಕ್ತಿ ಬರುತ್ತೆ. ಆಮೇಲೆ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದಲ್ಲಿ ಸುತಭಕ್ತಿ ಬರುತ್ತೆ. ನಂತರ ಶರಣ ಮತ್ತು ಐಕ್ಯ ಸ್ಥಳ, ಶರಣ ಮತ್ತು ಐಕ್ಯ ಸ್ಥಳದಲ್ಲಿ ಸತಿ ಭಕ್ತಿ ಅಂತ ಬರುತ್ತೆ. ಸತಿ ಭಕ್ತಿ, ಮುದ್ರಾ ಭಕ್ತಿ. ದೇವರು ಅಂದರೆ ನನ್ನ ಪತಿ, ನಾನು ಅಂದರೆ ಅವನ ಸತಿ ಏನ್ರಿ. ಮನೆಯ ಗಂಡನ ಮನೆವಾರ್ತೆಯನ್ನು ಏನೇ ಹೇಳಿವೆನವ್ವ, ಕಂಗಳೊಳಗಣ ಕಸವ ಕಳೆದಲ್ಲದೆ ನೋಡಲೀಯ, ಕೈಯ ತೊಳೆದಲ್ಲದೆ ಮುಟ್ಟಲೀಯ, ಕಾಲ ತೊಳೆದಲ್ಲದೆ ಹೊದ್ದಲೀಯ, ಇಂತಿ ಸರ್ವಾಂಗ ತಲೆದೊಳೆದ ಕಾರಣ ಕೂಡ ಲಿಂಗದೇವನನ್ನು ಬಂದು ಕೂಡಿಕೊಂಡಿಹನವ್ವ ಅಂತೇಳಿ ನಂತರ ಹೇಳ್ತಾರೆ ಬಸವಣ್ಣವರು. ಈಗಿನ್ನೂ ಹಂಬಲಿಸ್ತಾ ಇದ್ದಾರೆ. ಈಗ ನಮ್ಮ ಕಥೆಯಲ್ಲಿ ಇನ್ನೂ ಹಂಬಲಿಸ್ತಾ ಇದ್ದಾರೆ. ಮುಂದೆ ಆ ಅನುಭವ ಆದಾಗ ಅದನ್ನು ಹೇಳ್ತಾ ಇದ್ದಾರೆ. ಅದಿರಲಿ, ಇಲ್ಲಿ ಕರೆಕ್ಟಾಗಿ ತಿಳ್ಕೊಬೇಕು ನಾವು. ಭಕ್ತಿ ಪ್ರಾರಂಭ ಆಗುತ್ತೆ. ಮೊದಲ ಹಂತದಲ್ಲಿ ಮಾಲೀಕ ಮತ್ತು ಸೇವಕ ಸಂಬಂಧ ಅಳವಡುತ್ತೆ. ಇದು ಕರಗ್ತಾ ಹೋಗುತ್ತೆ. ಯಾಕೆಂದರೆ ಮಾಲೀಕರ ಬಗ್ಗೆ ಸೇವಕನಿಗೆ ಭಯ ಭಕ್ತಿ ಇರುತ್ತೆ, ದೂರ. ಹೌದಲ್ಲ, ಭಯ ಸಹಿತವಾದ ಭಕ್ತಿ ಇರುತ್ತೆ ರೀ. ದೂರದಲ್ಲೇ ಇರ್ತಾನೆ. ಎಷ್ಟೇ ಪ್ರೀತಿ ಮಾಡ್ರಿ ಸೇವಕನನ್ನು, ದೂರದಲ್ಲಿಯೇ ಇರ್ತಾನೆ. ಆದರೆ ನಂತರ ಇದು ಕರಗಿ ಹೋಗುತ್ತೆ. ಎರಡನೇ ಹಂತಕ್ಕೆ ಬರುತ್ತೆ. ಬಂದಾಗ ತಂದೆ ಮತ್ತು ಮಕ್ಕಳ ಸಂಬಂಧ ಅಳವಡ್ತಾ ಇದೆ. ತಂದೆ ಮಕ್ಕಳ ಸಂಬಂಧ ಅಲ್ಲಿ ಹೆಚ್ಚು ಆತ್ಮೀಯತೆ ಬರ್ತಾ ಇದೆ. ಇನ್ನು ಕಡೆದಾದಂಥ ಸತಿ ಪತಿ ಸಂಬಂಧದಲ್ಲಿ ಪೂರ್ಣ ಸಲಿಗೆ ಇರುತ್ತೆ. ಅಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ, ಶರಣ ಸತಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ರೀತಿಯಾಗಿ ಭಕ್ತಿ ಎನ್ನುವಂಥದ್ದು 3 ಹಂತಗಳ ಮೂಲಕವಾಗಿ ಮುಂದುವರಿಯೋದನ್ನು ನಾವು ಕಾಣ್ತಾ ಇದ್ದೇವೆ. ಈ ಜೀವಾತ್ಮ ಯಾಕೆ ಇಷ್ಟೊಂದು ಹಂಬಲಿಸ್ತಾ ಇದೆ, ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ ನಾವು. ಈ ಜೀವಾತ್ಮ ಏನಕ್ಕೋಸ್ಕರ ಇಷ್ಟೊಂದು ಹಂಬಲಿಸ್ತಾ ಇದೆ ಅಂತ ನಾವು ನೋಡಿದಾಗ, ಇದು ಮೂಲ ಎಲ್ಲಿಂದ ಬಂದಿದೆಯೋ ಆ ಮೂಲವನ್ನು ಸೇರಬೇಕು ಅಂತ ಹೇಳಿ ಅದು ಪ್ರಯತ್ನ ಮಾಡ್ತಾ ಇದೆ. ಈಗ ಒಂದು ನದಿ ಇದೆ, ನದಿ ಏನ್ರಿ, ಅದಕ್ಕೆ ಮೊದಲೊಂದು ಉದಾಹರಣೆಯನ್ನು ಕೊಡ್ತೀನಿ. ಈಗ ಇಲ್ಲೊಂದು ರುದ್ರಾಕ್ಷಿ ಕಂಠಮಾಲೆ ಇದೆ. ಈ ರುದ್ರಾಕ್ಷಿ ಕಂಠಮಾಲೆ ಜೊತೆ ತುದಿಗೆ ನಾನೊಂದು ಷಟ್ಕೋನವನ್ನು ಹಾಕಿದ್ದೀನಿ. ನಮ್ಮ ಧರ್ಮಲಾಂಛನವಾದ ಷಟ್ಕೋನವನ್ನು ಹಾಕಿದ್ದೀನಿ. ಈ ಷಟ್ಕೋನದಿಂದ ಒಂದು ದಾರ ಹೊರಟಿದೆ. ಈ ದಾರ ಅನೇಕ ರುದ್ರಾಕ್ಷಿಗಳನ್ನೆಲ್ಲವನ್ನು ಪೋಣಿಸ್ತಾ 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 ಬಂದು ಎಲ್ಲಿ ಸೇರಿಕೊಂಡಿದೆ, ಪುನಃ ಷಟ್ಕೋನದ ಸೂತ್ರದಲ್ಲಿಯೇ ಸೇರಿಕೊಂಡಿದೆ. ಅದರಿಂದ ಇದು ಒಂದು ಮಾಲೆ ಆಗಿದೆ. ಅದೇ ರೀತಿಯಲ್ಲಿ ಈ ನಮ್ಮ ಜೀವಾತ್ಮ ಉಂಟಲ್ಲ, ಈ ಜೀವಾತ್ಮ ಅನ್ನುವ ಸೂತ್ರ ಪರಮಾತ್ಮ ಅಲ್ಲಿಂದ ಹೊರಟಿದೆ. ಅನೇಕ ಜನ್ಮಗಳು ಅನ್ನುವಂಥ ರುದ್ರಾಕ್ಷಿ ಮಣಿಗಳನ್ನು ಪೋಣಿಸ್ತಾ ಇದೆ. ಅನೇಕ ಜನ್ಮಗಳು ಅನ್ನುವಂಥ ರುದ್ರಾಕ್ಷಿ ಮಣಿಗಳನ್ನು ಪೋಣಿಸಿಕೊಂಡು ಬಂದು ಅಂತಿಮವಾಗಿ ಮುಕ್ತಿಯನ್ನು ಪಡ್ಕೊಳ್ಳುತ್ತೆ. ಯಾವಾಗ ಪರಮಾತ್ಮ ಅನ್ನುವಂಥ ಆ ತತ್ವದಲ್ಲಿ ಮತ್ತೆ ಬೆರೆತಾಗ ಅದು ಮುಕ್ತಿಯನ್ನು ಪಡ್ಕೊಳ್ತಾ ಇದೆ. ಅಂದರೆ ಎಲ್ಲಿಂದ ಈ ದಾರ ಹೊರಟಿದೆಯೋ ಪುನಃ ಹೋಗಿ ಆ ದಾರ ಅದೇ ಜಾಗದಲ್ಲೇ ಸೇರಬೇಕು ಅಂದಾಗಲೇ ಇದು ಮಾಲೆ ಅನ್ನಿಸ್ಕೊಳ್ತಾ ಇದೆ. ಅದೇ ರೀತಿ ಭವದ ಮಾಲೆಯೂ ಕೂಡ ಈ ಆತ್ಮ ಅನ್ನುವ ಸೂತ್ರದಿಂದ ಕೂಡಿದೆ ಅನ್ನೋದನ್ನು ನಾವು ಕಾಣ್ತೇವೆ. ಈ ಆತ್ಮದ ಮೂಲ ಯಾವುದು? ಪರಮ ಆತ್ಮ. ಈಗ ಒಂದು ನದಿ ಇದೆ. ಈ ನದಿ ಏನು ಮಾಡ್ತಾ ಇದೆ ಅಂದರೆ ಓಡುತ್ತೆ 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 ಓಡುತ್ತೆ. ಎಲ್ಲಿಗೆ ಓಡುತ್ತೆ? ಸಮುದ್ರವನ್ನು ಸೇರಬೇಕು ಅಂತ ಓಡುತ್ತೆ. ನದಿ ಸಮುದ್ರವನ್ನು